ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಲ್ವ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಏನಂದರೆ ಇದು ಮಾಂಜಿ ಮೀನು ಅಂತ ಹೇಳ್ತಾರೆ ನೋಡಿ, ಪಾಪ್ಲೆಟ್. ಅದು ವೈಟ್ ಅಲ್ಲ, ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಅದು ಇದರದ್ದೊಂದು ಫ್ರೈ ಮಾಡುವ, ಒಂದು ಸ್ಪೆಷಲಾಗಿ ಫ್ರೈ ಮಾಡುವ. ಇದಕ್ಕೆ ಮಸಾಲೆ ತೆಗೆಯುವ. ಹೀಗೆ ನಾನು ಸ್ವಲ್ಪ ಕಾರ್ನ್ಫ್ಲೋರು, ಆಮೇಲೆ ಫಿಶ್ ಮಸಾಲ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲಿಂಬೆ ರಸ ಹಾಕ್ಬಿಟ್ಟು ಮಸಾಲೆ ಮಾಡಿದ್ದೀನಿ. ಈಗ ಫಿಶ್ಶಿಗೆ ಹಾಕುವ, ಮೀನಿಗೆ ಹಾಕುವ ಮಸಾಲೆ ರೆಡಿ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಬೀಜ, ಆಮೇಲೆ ಸ್ವಲ್ಪ ಇದು ಜೀರಾ, ಸಾಸಿವೆ, ಸ್ವಲ್ಪ ಮೆಂತ್ಯಕಾಳು, ಅರಿಶಿನ ಪೌಡರ್, ಮೆಣಸು ಒಂದು 7-8, ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಅರ್ಧ ಈರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು. ಇದನ್ನು ಫ್ರೈ ಮಾಡುವ. ತವದಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡುವುದನ್ನು. ಆಮೇಲೆ ಇದಕ್ಕೆ ಮಸಾಲೆಲ್ಲ ಹಾಕುವ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗೋದು ಸಾಕು. ಫ್ರೈ ಆಯಿತು, ಸಾಕಿನ್ನು ಇದು ಗ್ಯಾಸನ್ನು ಆಫ್ ಮಾಡಿಡುವ. ತಣ್ಣಗಾಗಿದೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಈ ಮೀನನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ. ಜಾಸ್ತಿ ಇಲ್ಲ, ಸ್ವಲ್ಪ. ಎರಡು ಸೇರಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ಆಯಿತು. ನೆಕ್ಸ್ಟ್ ಜಾರ್ಗೆ ಮಸಾಲೆಯನ್ನು ಹಾಕಿದ್ದೀನಿ. ಮೆಣಸು ಮತ್ತು ಸ್ವಲ್ಪ ಹುಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು. ಮಿಕ್ಸರ್ ರುಬ್ಕೊಂಡು ಬರ್ತೀನಿ. ಈಗ ಮಸಾಲೆ ರುಬ್ಬಿ ಆಯಿತು, ಇನ್ನು ರೆಡಿ ಮಾಡಿ ಬಾಳೆ ಎಲೆಯಲ್ಲಿ ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಮಸಾಲೆ ರುಬ್ಬಿಟ್ಟ ಮಸಾಲೆಯನ್ನು ಸ್ವಲ್ಪ ಇದಕ್ಕೆ ಹಾಕುವ, ಸ್ಪ್ರೆಡ್ ಮಾಡುವ. ಸ್ಪ್ರೆಡ್ ಮಾಡಿಬಿಟ್ಟು 2-3 ಪೀಸ್ ಟೊಮೆಟೊ ಇದಕ್ಕೆ ಹಾಕುವ. 3 ಪೀಸ್ ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಬೇಸ್ ಸೊಪ್ಪು, ಮೀನನ್ನು ಇದಕ್ಕೆ ಇಡ್ತಾಯಿದ್ದೀನಿ ನಾನು. ಬಿಟ್ಟು ಮೇಲೆ ಕೂಡ ಮಸಾಲೆ ಹಾಕಬೇಕು. ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ, ಸೂಪರಾಗಿರುತ್ತೆ ಫ್ಲೇವರು. ಸ್ಪೆಷಲ್ ಮೀನು ಫ್ರೈ. ಸ್ವಲ್ಪ ಟೊಮೆಟೊ, ಈರುಳ್ಳಿಯನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಸ್ ಸೊಪ್ಪು. ಇದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಪ್ಯಾಕ್ ಮಾಡಿದ್ದೀನಿ. ಇನ್ನು ಎಲ್ಲವನ್ನು ಇನ್ನೂ 2 ಮಿನಿಟು ಇದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ಸ್ಟೀಮಲ್ಲಿ ನಾನು ಬೇಯಿಸ್ತಾಯಿದ್ದೀನಿ. ಇದನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲನೂ ಅದಕ್ಕೆ ಹಾಕ್ಬಿಟ್ಟು ಬೇಯಿಸುವ. ಮೂರನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಇದು ಸ್ಟೀಮಲ್ಲಿ ಒಂದು 10 ನಿಮಿಷ ಬೇಯಲಿ. ನೋಡಿ, ಇದು ಆಗಿದೆ. ನಾನು ಪ್ಲೇಟಿಗೆ ತೋರಿಸ್ತೀನಿ. ಈಗ ನೋಡಿ, ಆಗಿದೆ. ಇದು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ, ಒಳಗಡೆ ತನಕ ಚೆನ್ನಾಗಿ ಬೆಂದಿದೆ. ಇದು ನೋಡಿ, ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಸ್ಮೆಲ್ಲೇ ತುಂಬ ಚೆನ್ನಾಗಿ ಉಂಟು. ಪರಿಮಳ ತುಂಬ ಟೇಸ್ಟ್ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ. ಅವರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.